ನಾವು ಪ್ರತಿ ವರ್ಷದಂತೆ ಈ ಬಾರಿಯೂ ನಮ್ಮ ದೈವಮಾನವ ಪುನೀತ್ ರಾಜ್ಕುಮಾರ್ ಅವರ ದರ್ಶನಕ್ಕಾಗಿ ಮೈಸೂರಿಂದ ಬೆಂಗಳೂರು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಕಂಠೀರವ ಸ್ಟುಡಿಯೋ ಅಲ್ಲಿಗೆ ಅವ್ರ ದರ್ಶನಕ್ಕೆ ಪಾದಯಾತ್ರೆ ಮೂಲಕ ದರ್ಶನಕ್ಕಂತ ಹೊರಡ್ತಾ ಇದ್ದೀವಿ ಎಲ್ಲರೂ. ಸರ್, ಈಗ ಎಷ್ಟು ದಿನಗಳ ಕಾಲ ನಡೆಯುತ್ತೆ? 5 ದಿನ ಆಗುತ್ತೆ. ಇಲ್ಲಿಂದ ಶೇಖಪುರ ಕಡೆಯಿಂದ ಶೇಖಪುರದಿಂದ ಮಂಡ್ಯ ಮದ್ದೂರು ಚನ್ನಪಟ್ಟಣ, ರಾಮನಗರ, ಬಿಡದಿ, ಕೆಂಗೇರಿ, ಬೆಂಗಳೂರು. ಈಗ ಎಲ್ಲೆಲ್ಲಿ ಸ್ಟೇ ಆಗ್ತೀರಾ 5 ದಿನದಲ್ಲಿ? ಸರ್, ಮೊದಲನೇದು ಇವತ್ತು ತೂಬಿನಕೆರೆ, ಅದಾದಮೇಲೆ ಮದ್ದೂರು, ಚನ್ನಪಟ್ಟಣ, ಬಿಡದಿ, ಬೆಂಗಳೂರು. ಈಗ ಮೈಸೂರಿಂದ ಎಷ್ಟು ಅಭಿಮಾನಿಗಳು ಹೊರಡ್ತಿದ್ರ? ಅಲ್ಲಿ ಎಷ್ಟು ಜನ ಜಾಯ್ನ್ ಬರ್ತಾರೆ? ಅಲ್ಲಿಂದ ಅಭಿಮಾನಿ ಎಷ್ಟು ಬರ್ತಾರೆ ಗೊತ್ತಿಲ್ಲ, ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸುಮಾರು ಜನ ನಾವು ಪ್ರತಿ ವರ್ಷ ಹೋಗ್ತಾ ಇದ್ದೀವಿ ಬರ್ತೀನಿ ಅಂತ ಹೇಳಿದ್ರೆ ಎಷ್ಟು ಜನ ಅಂತ ನಾವು ಟೋಟಲ್ ಹೇಳಿದ್ರೆ, ಬಟ್ ಎಲ್ಲ ಅಭಿಮಾನಿಗಳು ಬರ್ತಾರೆ. ಇಷ್ಟು ಅಂದರೆ ಈ ಹೋಗಿದ್ದೀರಲ್ಲ, ಇಷ್ಟು 2 ವರ್ಷದಿಂದ ಹೋಗಿದ್ದೀರಲ್ಲ? 4 ಬಾರಿ, ಇದು 4ನೇ ಬಾರಿ ಹೋಗಿದ್ದೀರಲ್ವಾ? ಬಟ್ ನೀವು ಬರ್ತಾ ಜನ ಎಷ್ಟು ಸೇರ್ತಾ ಇದ್ದಾರೆ? ಪ್ರತಿ ವರ್ಷ ಹೆಚ್ಚಾಗ್ತಾ ಇದಾರಾ, ಕಡಿಮೆ ಆಗ್ತಿದ್ದಾರೆ? ಜಾಸ್ತಿ ಆಗ್ತಾ ಇದ್ದಾರೆ. ಅಲ್ಲಿ ನಾವು ದರ್ಶನಕ್ಕೆ ಹೋಗೋ ಟೈಮಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ. ಅಲ್ಲಿ ಕೊನೆಗೆ ದರ್ಶನ ಪಡೆಯೋ ಟೈಮಲ್ಲಿ ಸುಮಾರು ಎಷ್ಟು ಜನ ಸೇರಿರ್ತೀರ ಅಂತ? ಅಲ್ಲಿಂದ ಬರ್ತಾರೆ ಒಂದು 40 ಜನ ಬರ್ತಾರೆ, 50 ಜನ ಬರ್ತಾರೆ. ಮೊದಲ ವರ್ಷ ಜಾಸ್ತಿನೇ ಆಗಿದ್ರು. ಮತ್ತು ಅಲ್ಲಿರೋ ಬರ್ತಾರೆ. ಅಲ್ಲಿ ನಮಗಲ್ಲಿ ಬೆಂಗಳೂರಲ್ಲಿ ಸಂಘದವರು, ಅನ್ನೋರ್ ಸಂಘದವರು ಮತ್ತು ಶಿವನವ್ರ ಸಂಘದವರು ಅಲ್ಲಿರೋ ಬಂದು ಇದಾಗ್ತಾರೆ. ಸುಮಾರು ಜನ ಬರ್ತಾರೆ. ಈಗ ನೀವಲ್ಲಿ ಸೇರಿದ ಮೇಲೆ ದೊಡ್ಡ ಮನೆಯಿಂದ ಯಾರಾದರೂ ಬರೋದು, ಯುವರಾಜ್ ಕುಮಾರ್ ಅವರು ಅಥವಾ ವಿನಯ್ ಅವರು ಯಾರಾದರೂ ಬಂದು ಭೇಟಿ ಆಗ್ತಾರಾ ನಿಮ್ಮನ್ನ, ಹೇಗೆ ಅಂತ? ಅದು ನಮಗೆ ಇದಿಲ್ಲ. ನಾವು ಬಾಸ್ ದರ್ಶನಕ್ಕೆ ಹೋಗ್ತೀವಿ, ದರ್ಶನ ಮುಗಿಸ್ಕೊತೀವಿ. ಈಗ ಇಷ್ಟೊಂದು ಅಭಿಮಾನ ಯಾಕೆ ರಾಜ್ಕುಮಾರ್? ನಮಗೆ ಅದೇನೋ ನಮ್ಮ ಇದೆಲ್ಲ ಮೂಡ್ ಬಂದುಬಿಟ್ಟಿದೆ, ಅದು ಮನಸ್ಸೆಲ್ಲ ಮೂಡ್ ಬಂದಿದೆ. ಅದು ಅವಾಗಾರೆ ನಾವು ಮೈಸೂರಲ್ಲೇ ಇದ್ದು ನಾವು ಭಾಷೆ ನಾವು ಕಾಯ್ತಾಯಿದ್ದೋ, ಯಾವಾಗ ಬರ್ತಾರೆ, ಇಲ್ಲ ಫಿಲಮ್ ಯಾವಾಗ ಬರುತ್ತೆ, ಯಾವ ಫಿಲಮ್ ಸ್ಟಾರ್ಟ್ ಮಾಡ್ತಾರೆ ಅಂತ, ಫಿಲಮ್ ಯಾವಾಗ ರಿಲೀಸ್ ಆಗುತ್ತೆ, ಆ ಒಂದು ಆಚರಣೆ ಕಾಯ್ತದೋ. ಇವತ್ತು ಬಾಸ್ ಅವರೇ, ಇವತ್ತು ನಾವು ಕಾಯ್ತಲ್ಲ, ನಾವೇ ವರ್ಷಕ್ಕೊಂದ್ಸಲ ಕಾಲ್ನಡಿಗೆ ಮೂಲಕ ಹೋಗಿ ಅವ್ರನ್ನ ದರ್ಶನ ಮಾಡ್ತಾಯಿದ್ವಿ. ಹೇಳಿ ಸರ್. ನಾನು ಸತೀಶ್ ಆರ್ಯ ಅಂತೇಳಿ, ಇದು 4ನೇ ಬಾರಿ ನಾನು ಮಾಲೆ ಹಾಕಿರೋದು. ಇದು ನಮ್ಮ ಇದರಲ್ಲಿ ಫಸ್ಟ್ ಟೈಮ್ ನಾನೇ ಸರ್ ಮಾಲೆ ಹಾಕಿದ್ದು. ನಾನು ಚಾಮುಂಡಿ ಬೆಟ್ಟದಲ್ಲಿ ಫಸ್ಟ್ ಮಾಲೆ ಹಾಕಿದ್ದೆ ದೀಕ್ಷಿತರ ಹತ್ರ. ಈಗ ಇದು 4ನೇ ಬಾರಿ ರಾಜಣ್ಣವ್ರ ಜೊತೆ ಹೋಗ್ತಾ ಇದ್ದೀವಿ ಸರ್. ಅಂದ್ರೆ ಮಾಲೆ ಅಂದ್ರೆ ಯಾವ ತರ, ಏನು? ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಇರುತ್ತಲ್ಲ, ಆ ಥರ ಇದು ನಾವು ಕೂಡ ಇದನ್ನ ಹಾಕೊಂಡು ಅದೇ ಥರ ಶ್ರದ್ಧಾ ಭಕ್ತಿಯಿಂದ ಒಂದು 5 ದಿನ 6 ದಿನ ಇರ್ತೀವಿ ಸರ್. ಅಂದ್ರೆ ಶ್ರದ್ಧಾ ಭಕ್ತಿಯಿಂದ ಶಬರಿಮಲೆಗೆ ಹೋಗೋ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೋಸ್ಕರ ಎಲ್ಲರೂ ಶ್ರದ್ಧಾ ಭಕ್ತಿ ಅಲ್ಲ, ಅವರು ಶಬರಿಮಲೆ ಅವ್ರನ್ನ ದೇವರು ಅನ್ಕೊಂಡಿದ್ದಾರೆ. ನಾವು ನಮ್ಮ ಅಪ್ಪವ್ರನ್ನ ದೇವರು ಅನ್ಕೊಂಡು ನಾವು ಆ ಕೆಲಸವನ್ನು ಮಾಡ್ತೀವಿ. ಅಂದ್ರೆ ಅದೇ ತರ ಪಾಲಿಸ್ತೀರಾ? ಖಂಡಿತ ಪಾಲಿಸ್ತಾ ಇದ್ದೀವಿ ಸರ್. ನಾನು ಪಾಲಿಸ್ತಾ ಇದ್ದೀನಿ ಸರ್. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, 1 ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.